ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಗುರುಗಳೇ, ನೀವು ಜ್ಯೋತಿಷ್ಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ, ಅದನ್ನ ಮಾತಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಒಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ನಮಸ್ಕಾರ ಮೇಡಮ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸ್ವಲ್ಪ ಜೋರಾಗಿ ಮಾತನಾಡಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಚಾಮರಾಜನಗರ ಜಿಲ್ಲೆ. ಓಕೆ ಮೇಡಮ್, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡ್ತೀರಾ? ನಮಸ್ಕಾರ ಗುರುಜಿ. ಹಲೋ ಹಲೋ ಮೇಡಮ್, ಹುಟ್ಟಿದ ಸಮಯ ಹಾಗೆ ದಿನಾಂಕ ತಿಳಿಸ್ಕೊಡಿ ನಿಮ್ಮ ಮಗಂದು. 5/9/2001 ಇಸ್ವಿ, ಬುಧವಾರ ಮಧ್ಯಾಹ್ನ 1:15. ಓಕೆ, ಹುಟ್ಟಿದ ಊರು? ಚಿಕ್ಕಾಟಿ, ಚಾಮರಾಜನಗರ ಜಿಲ್ಲೆ. ಓಕೆ, ಗುರುಗಳಿದ್ದಾರೆ ಮೇಡಮ್, ಮಾತನಾಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. 5 ಸೆಪ್ಟೆಂಬರ್ 2001 ಮಧ್ಯಾಹ್ನ 1:15. ಇದರ ಪ್ರಕಾರ ಮೀನರಾಶಿಯಲ್ಲಿ ಹುಟ್ಟಿದ್ದಾರೆ. ಉತ್ತರ ಭಾದ್ರಪದ ನಕ್ಷತ್ರ. ನಾನು ತೋರಿಸ್ತಾ ಇರ್ತಕ್ಕಂಥ ಆ್ಯಪು ನಾನೇ ಡಿಸೈನ್ ಮಾಡಿರ್ತಕ್ಕಂಥ ಆ್ಯಪು. ಈ ಒಂದು ಆ್ಯಪ್ ಡೆವಲಪರ್ಸ್ ಇಂದ 4 ವರ್ಷ ಸತತವಾಗಿ ಮಾಡಿರ್ತಕ್ಕಂಥದ್ದು. ಇದ್ಯಾವುದೋ ಎಲ್ಲೋ ಸಿಗುತ್ತೆ ಜಾತಕ, ಯಾವುದೋ ಕಂಪ್ಯೂಟರಲ್ಲಿ ಹಾಕಿದಾರಲ್ಲ, ನಮ್ಮದೇ ಆ್ಯಪ್ ಇದು. ಇಲ್ಲಿ ನಿಮ್ಮ ಮಗನಿಗೆ 2027ವರೆಗೂ ಕೇತು ದಶೆ ನಡೀತಾ ಇದೆ. ಕೇತು ಸ್ವಲ್ಪ ಕಾಂಬಿನೇಷನಲ್ಲಿ ಸ್ವಲ್ಪ ಬೆಳವಣಿಗೆ ಕೊಡೋದು ಕುಂಠಿತ. ಶುಕ್ರದಶ ಬಂದಾಗ ಅವರಿಗೆ ಯೋಗ ಎಲ್ಲ ಬದಲಾವಣೆ ಆಗುತ್ತೆ. ಪ್ರಶ್ನೆ ಕೇಳಿ, ಆದ್ರು ಪ್ರಶ್ನೆ ಕೇಳಲಿಲ್ಲ, ಹೋದ್ರ ಅವರು. ಮೇಡಮ್, ಧ್ವನಿ ಕೇಳಿಸ್ತಾ ಇದೆಯಾ? ಸರಿ, ಇರ್ಲಿ ಬಿಡಿ. ಗುರುಜಿ ಯಾಕಟ ಇದೆ? ಹಲೋ ಅವನು ಬಟ್ಟೆ ಕೆಲಸ ಮಾಡ್ತಾ ಇದ್ದಾನೆ. ಮೇಡಮ್, ಆಡಿಯೋ ಮ್ಯೂಟ್ ಮಾಡಿ ಮಾತನಾಡಿ. ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ ನಮ್ಗೆ. ಯಾಕೋ ಬರ್ತಾ ಇದ್ದಾನೆ. ಹೇಳಿ. ಸರಿ. ಗುರುಗಳೇ, ಸಂಪರ್ಕ ಅವ್ರು ಏನು ಕೇಳಿದಾರೆ ಅಂತ ನಮಗೆ ಕೇಳಿಸಿಲ್ಲ. ಆದ್ರೂ ಕೂಡ ಶುಕ್ರ 8ನೇ ಮನೆ 27 ಆದ ನಂತರ 8ನೇ ಮನೆ ತೋರಿಸ್ತಾ ಇರೋದ್ರಿಂದ ಸ್ವಲ್ಪ ಸಣ್ಣ ಪುಟ್ಟ ಅವಘಡಗಳು ಬರ್ತಕ್ಕಂಥದ್ದು, ಸಣ್ಣ ಪುಟ್ಟ ಆಕ್ಸಿಡೆಂಟ್ ತೋರಿಸ್ತಾ ಇದೆ. ಮೇಜರ್ ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಅದಕ್ಕೆ ಮೊಸರನ್ನ ದಾನ ಮಾಡಿ. ಮುಂದೆ ಬರ್ತಕ್ಕಂಥ ಶುಕ್ರ 10ನೇ ಮನೆ ತೋರಿಸ್ತಾ ಇರೋದ್ರಿಂದ 24ನೇ ವಯಸ್ಸಾಗಿರೋದ್ರಿಂದ ಕರಿಯರ್ ಬಗ್ಗೆ ಅಥವಾ ಜಾಬ್ ಬಗ್ಗೆ ತೋರಿಸ್ತಾ ಇರ್ತಕ್ಕಂಥದ್ದು. ವಿಶೇಷವಾಗಿ ಬಂದಿರತಕ್ಕಂಥದ್ದು ಬಲಗೈ ಕಿರುಬೆರಳಿಗೆ ಎಮರಾಲ್ಡ್ ಅಂತ ಬರುತ್ತೆ, ಅದನ್ನು ಧರಿಸ್ಕೊಳ್ಳಿ. 20 ವರ್ಷದ ಕಾಲ ರಾಜಯೋಗನೇ ನಿಮ್ಮ ಮಗನಿಗೆ. ಒಳ್ಳೆಯದಾಗಲಿ. ಓಕೆ ಗುರುಗಳೇ, ನೀವು ಜ್ಯೋತಿಷ್ಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ, ಅದನ್ನ ಮುಂದುವರಿಸೋದಾದ್ರೆ ಗುರುಗಳೇ. ಈಗ ಫಾರ್ ಎಕ್ಸಾಂಪಲ್ ಈ ಎಕ್ಸಾಂಪಲೇ ತಗೊಳ್ಳೋಣ. ಓಕೆ. ಈಗ ಇವರ ದಶಾದಲ್ಲಿ ಮುಂದಿನ ದಶ ಶುಕ್ರ ದಶ ಅದ್ಭುತವಾಗಿದೆ. ಈಗ ಅವನ ಡೇಟು 17ನೇ ತಾರೀಕೋ ಅಥವಾ ಯಾವುದೋ 3ನೇ ತಾರೀಕು ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ ಓ ಈ ವರ್ಷ ಈ ಡೇಟ್ ಅವ್ರಿಗೆ ಬರ್ಬಾದಂತ. ಮೋಸ್ಟ್ಲಿ ತಲೆ ಕೆಟ್ಟಿದೆ ಅನ್ಸುತ್ತೆ ಅವ್ರು ಹೇಳೋರಿಗೆ. ಅದು ಹೆಂಗೆ ಈ ವರ್ಷ ದಶಾ ಮತ್ತೆ ಏನು ಮಾಡೋದು? ಚೆನ್ನಾಗಿದ್ರೆ ಈ ವರ್ಷ ಈ ಡೇಟಿಗೆ ಚೆನ್ನಾಗಿಲ್ಲ ಅಂತ ಹೇಳ್ತಾರಲ್ಲಪ್ಪ. ಹಿಂದೂ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲರಿಗೂ ನಿಮ್ಮನ್ನೇ ಕೇಳ್ತಾ ಇರೋದು. ಮತ್ತು ಜ್ಯೋತಿಷ್ಯ ಅನ್ನೋದು ಎಲ್ಲಿಡೋಣ ಹಂಗ? ಇಲ್ಲಿ ನೀವು ನ್ಯೂಮರಾಲಜಿ ತಗೊಂಬಂದರೆ ಜ್ಯೋತಿಷ್ಯನ ಎಲ್ಲಿಡೋಣ ಅವ್ರನ್ನೇ ಕೇಳಬೇಕು. ಯಾರು ಈ ಡೇಟ್ ಸರಿ ಇಲ್ಲ, ಆ ಡೇಟ್ ಸರಿ ಇಲ್ಲ. ಎಷ್ಟೋ ನ್ಯೂಮರಾಲಜಿ ಅವ್ರು ಬರ್ತಾರೆ ಟಿ ವಿಲೆಲ್ಲ, ಈ ವರ್ಷ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ. ನಿಜವಾಗಲೂ ಅನುಭವ ಆದಮೇಲೆ ಆ ಕಡೆ ತಿರುಗು ನೋಡಬೇಡಿ. ಯಾವ ಡೇಟು ಒಳ್ಳೆಯದಲ್ಲ, ಯಾವ ಡೇಟು ಕೆಟ್ಟದ್ದಲ್ಲ. ನಮ್ಮ ದಶಾಭುಕ್ತಿ, ನಮ್ಮ ಹಣೆ ಬರ ಏನಿರುತ್ತೋ ಅದೇ ನಡೆಯೋದು. ಆಯ್ತಪ್ಪ, ನಿಮ್ಮದೇ ಡೇಟ್ ಸರಿ ಇಲ್ಲ ಅಂತ ಅನ್ಕೊಳ್ಳೋಣ. ನಿಮ್ಮದೇ ಡೇಟು ಜಗತ್ತಲ್ಲಿ ನೀವೊಬ್ಬರೇನ ಹುಟ್ಟಿರೋದು? ನೀವೊಬ್ಬರೇನ್ರಿ ಹುಟ್ಟಿರೋದು ಆ ಡೇಟಲ್ಲಿ? ಇನ್ಯಾರು ಜನಸಂಖ್ಯೆನೇ ಇಲ್ವಾ? ಫಾರ್ ಎಕ್ಸಾಂಪಲ್, ನಿಮಗೆ ಯಾವುದೋ ಒಂದು ತಾರೀಕು 6ನೇ ತಾರೀಕು 7ನೇ ತಾರೀಕು ಅಂದ್ಕೊಳ್ಳಿ, ಈ ವರ್ಷ ಸರಿ ಇಲ್ಲ ಅಂತ ಇರ್ತಾರೆ. 6ನೇ ತಾರೀಕು ಹುಟ್ಟಿರೋರು ನೀವು ಒಬ್ಬರೇನ ಜಗತ್ತಲ್ಲಿ? ಲಿಸ್ಟ್ ಮಾಡೋದಂದರೆ ಕೋಟಿ ಜನ ಇದ್ದಾರ್ರಿ. ಕೋಟಿ ಜನಕ್ಕೂ ಈ ವರ್ಷ ಚೆನ್ನಾಗಿರಲ್ವಾ? ಇನ್ನು 7ನೇ ತಾರೀಕು ಅವ್ರಿಗೆ ಇನ್ನು ಕೋಟಿ ಜನರಿಗೂ ಈ ವರ್ಷ ಚೆನ್ನಾಗಿರಲ್ವಾ? ಮೂಡ್ರಾಗ್ತಾ ಇದ್ರಿ ನೀವೆಲ್ಲ. ಹೋಗಿ ಈ ಸಂಖ್ಯೆಗಳ ಹಿಂದೆ ಹೋಗಿ, ಯಾರೋ ಮಾತಾಡ್ತಾ ಇದ್ದಾರೆ ಅಂತಂದರೆ ಅಲ್ಲಿ ಹೋಗಿ ನಿಂತ್ಕೊಳ್ಳೋದು. ಜನಗಳಿಗೆ ಕೆಟ್ಟದ್ದು ಹೇಳಿದ್ರೆ ಭಾಳ ಖುಷಿ, ಕೆಟ್ಟದ್ದು ಹೇಳಿದ್ರೆ ತುಂಬ ಖುಷಿ. ಇಬ್ಬರು ಜಗಳ ಆಡ್ತಾ ಇದ್ದಾಗ ಇಣಕ್ಕೆ ನೋಡೋ ಬುದ್ಧಿ ಸ್ವಭಾವ ನಮ್ಗಳದು. ಅದೇ ಥರ ಅವು ಕೆಟ್ಟದ್ದು ಹೇಳ್ತಾ ಇದ್ದಾಗ ಇವನೇನೋ ಕೆಟ್ಟದ್ದು ಹೇಳ್ತವ್ನು ಕೇಳೋಣ ಅಂತ. ಒಳ್ಳೇದಾಗತ್ತೆ, ಚೆನ್ನಾಗಿರುತ್ತೆ. ಈ ವರ್ಷ ಚೆನ್ನಾಗಿತ್ತು ಅಂದರೆ ಅದು ಯಾಕೋ ಹಿತಕರವಾಗಿಲ್ಲ ಕೇಳೋಕ್ಕೆ. ಕಾಲು ಮುರ್ಕತ್ತೀರಿ ನೀವು. ಈ ವರ್ಷ ಒಂದು ಹೆಬ್ಬೆಟ್ಟೆ ಎಗರೋಗ್ತದೆ, ಒಂದು ಕಣ್ಣೇ ಕಳ್ಕೊಂಬಿಡ್ತೀರ. ಹಿಂಗೆ ಹೇಳ್ಬೇಕು. 50 ಜನ ಅದೇನೋ ಹೇಳ್ತಾವ್ರು ನೋಡು, ಅದೇನೋ ಹೇಳ್ತಾವ್ರು, ಕಣ್ಣು ಹೋಗುತ್ತಂತೆ, ನೋಡು ಅಂತ ಒಂದು 5 ಜನಕ್ಕೆ ಇರುತ್ತೆ. ನೀವು ಸತಿ ಒಳ್ಳೇದಾಗುತ್ತೆ, ಒಳ್ಳೆ ತೀರ್ಥಯಾತ್ರೆಗೆ ಹೋಗ್ತೀರಾ, ಒಳ್ಳೆ ಟ್ರಿಪ್ ಮಾಡ್ತೀರಾ, ಅದೆಲ್ಲ ಹೇಳಿದ್ರೆ ಇದು ಯಾರಿಗೂ ಕೇಳಲ್ಲ. ಓಕೆ ಗುರುಗಳೇ, ಮಾತನಾಡ್ತಾ ಹೋಗೋಣ. ಕಾಲರ್ ರೆಡಿ ಇದ್ದಾರೆ.
ನಮಸ್ತೆ. ಹಲೋ ಹಲೋ, ನಮಸ್ತೆ ಮೇಡಮ್. ಸರ್, ಹೇಳಿ ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮ್ಮ ಹೆಸರು ರವಿಕುಮಾರ್ ಅಂತ ಹೇಳಿ, ಶಿಕಾರಿಪುರ ತಾಲೂಕು. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ನಮ್ಮ ಬಗ್ಗೆನೇ ಕೇಳ್ಬೇಕು ಮೇಡಮ್. ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡಿ ಸರ್. 15/6/77. 15/6/77. 1977. ಹೌದು. ಓಕೆ, ಹುಟ್ಟಿದ ಸಮಯ? ಸಮಯ ಸೋಮವಾರ 4ರಿಂದ 5 ಗಂಟೆ. 4ರಿಂದ 5 ಗಂಟೆ. ಹುಟ್ಟಿದ ಊರು ಯಾವುದು ಸರ್? ನಮ್ದು ಶಿಕಾರಿಪುರ ಲೋಕಲ್ ಹಳ್ಳಿ ಬರುತ್ತೆ ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನೀವು ಕೊಟ್ಟಿರ್ತಕ್ಕಂಥ 4ರಿಂದ 5 ನಾವು ಜಾತಕ ಹೇಳೋಕ್ಕಾಗಲ್ಲ. ಅಲ್ಲಿ ನಿಮ್ಮ ಊರಲ್ಲಿ ಯಾರಾದರೂ ಸ್ವಲ್ಪ ಇವ್ರು ಇರ್ತಾರೆ, ಏನಂತಾರೆ, ಈ 50 ರೂಪಾಯಿಗೆ ಜ್ಯೋತಿಷ್ಯ ಹೇಳೋರು ಇರ್ತಾರೆ, ಸುಳ್ಳು ಜ್ಯೋತಿಷ್ಯ ಹೇಳೋರು ಇರ್ತಾರೆ. ಅವ್ರ ಹತ್ರ ಕೇಳ್ಕೊಳ್ಳಿ. ಬೇಕಾದ್ರೆ ನೀವು ಯಾವ ಟೈಮ್ ಕೊಟ್ಟರು ನಿಮಗೆ ಸುಳ್ಳು ಹೇಳ್ತಾರೆ, ಚೆನ್ನಾಗಿ ಟೋಪಿ ಹಾಕ್ತಾರೆ. ಯಾವ ಟೈಮ್ ಬೇಕಾದ್ರೆ ಹೇಳ್ಬೋದು ಅವ್ರಿಗೆ ಇಂಥದ್ದು ಅಂತ ಹೇಗಿಲ್ಲ. ನಮ್ಗಾದ್ರೆ ಡೇಟಾ ಬೇಕು. ಯಾರು ನಿಖರವಾಗಿರ್ತಕ್ಕಂಥ ಡೇಟು ಟೈಮು ಬರ್ತು ಕೊಟ್ಟಿಲ್ಲ, ಸುಮ್ಮನೆ ಕೆಲವರು ನಾನು ನೋಡ್ತಾ ಇರ್ತೀನಿ, ಹಿಂಗೆ ಕೂತಿರ್ತಾರೆ, ಹೇಳಿ ಒಂದು ನಂಬರು, ಹೇಳಿ ನಿಮ್ಮ ಗ್ರಹ ಅಲ್ಲಿದೆ, ನಿಮ್ಮ ಮನೆ ಹಿಂದ್ಗಡೆ ಈ ದೇವಸ್ಥಾನ ಇದೆ, ನಿಮ್ಮ ಮನೆ ಇದನ್ನು ಸೌದಿ ಅರೇಬಿಯಾದಲ್ಲಿ ಹೋಗ್ಬಿಟ್ಟು ನಿಮ್ಮ ಮನೆ ಹಿಂದ್ಗಡೆ ಒಂದು ದೇವಸ್ಥಾನ ಇದೆ ಅಂತ ಹೇಳ್ಬಿಡಿ. ಭಾರತದಲ್ಲಿ ಎಲ್ಲ ಮನೆಗಳಲ್ಲೂ ಹಿಂದ್ಗಡೆ ಮುಂದ್ಗಡೆ ದೇವಸ್ಥಾನ ಇದ್ದೇ ಇರುತ್ತೆ. ಅದನ್ನ ಹೇಳಕ್ಕೆ ಏನಾದ್ರು ಇದೆಯಾ? ಈಗ ನಾನು ಈ ಸ್ಟುಡಿಯೋಗೆ ಹೊಸಬ, ಈ ಕಡೆ ಪೂರ್ವಕ್ಕೆ ಒಂದು ಗಣಪತಿ ದೇವಸ್ಥಾನ ಇದೆ ಅಂತ ಹೇಳ್ತೀವಿ. ಪೂರ್ವ ಅಂದರೆ ಅದು ಎಲ್ಲಿವರೆಗೂ ಹೋಗುತ್ತೆ? ಡೆಲ್ಲಿವರೆಗೂ ಹೋಗುತ್ತೆ ಪೂರ್ವ. ಇಲ್ಲಿಂದ ಭಾಳ ಮೂಢರನ್ನ ಮಾಡ್ತಕ್ಕಂಥ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹುಟ್ಟಿರೋರೇ ಜಾಸ್ತಿ. ಅದಕ್ಕೆ ತುಂಬ ಜನ ಜ್ಯೋತಿಷ್ಯನ ಇಷ್ಟಪಡಲ್ಲ. ಅದು ನಾನು ಅವ್ರಿಗೆ ಸಲಾಮ್ ಹೊಡಿತೀನಿ, ಇಷ್ಟಪಡದೇ ಇರೋರು ಸಲಾಮ್ ಹೊಡಿತೀನಿ. ಯಾಕೆಂದರೆ ಬರೀ ಬಂಡಲ್ ಬಿಡ್ತಾರೆ ಅಂತ ಗೊತ್ತು. ಬಟ್ ಆದರೆ ನಾನು ಅದನ್ನು ಸರಿ ಮಾಡೋಕ್ಕೆ ಬಂದಿರತಕ್ಕಂಥದ್ದು. ಈಗ ನೀವು ಟೈಮು ನೀವು 4ರಿಂದ 5 ಅಂತಂದರೆ ಹಾಕೋಕ್ಕಾಗಲ್ಲ. ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ. 1ರಿಂದ 249 ನಂಬರ್ ಹೇಳಿದ್ರೆ ಹೇಳ್ತೀನಿ. ಸುಮ್ಮನೆ 4ರಿಂದ 5 ಅಂತಂದರೆ ಈ ಕಾರ್ಯಕ್ರಮ ನೋಡೋದೇ ಬೇಡ. ಇಲ್ಲ ಅಂದರೆ ಕಲ್ತ್ಕೊಳ್ಳಿ. 77 ಅಂತಂದರೆ ನಿಮ್ಗೆ ಆಲ್ರೆಡಿ ಈಗ 50 ಇಯರ್ಸ್ ಹತ್ರ ಬಂದಿದೆ. ಪ್ರಶ್ನಾಶಾಸ್ತ್ರದಲ್ಲಿ ಹೋಗೋಣ, ಇದ್ದರೆ ಹೇಳಿ, ಇದರ ಮುಂದಿನ ಕಾಲ್ಗೆ ಹೋಗೋಣ. ನಂಬರ್ ಇದೆಯೇನ್ರಿ? ಇಲ್ವಾ? ಸರಿ, ಓಕೆ, ಅಷ್ಟೇ. ನಾವು 4ರಿಂದ 5 ಹುಟ್ಟಿದ್ರೆ ಅವೆಲ್ಲ ದಟ್ ಈಸ್ ನಾಟ್ ಅಸ್ಟ್ರಾಲಜಿ. ಇದೆಲ್ಲ ತಿಳ್ಕೊಳ್ಳಿ. ಸರಿಯಾಗಿರ್ತಕ್ಕಂಥ ಟೈಮ್ ಇದ್ದರೆ ಆ ಟೈಮಿಂಗ್ ಹೇಳ್ಬೋದು. ಅದಕ್ಕೆ ಜನಗಳಿಗೆ ಕಾಮನ್ ಸೆನ್ಸು ಮತ್ತು ಈ ಪಬ್ಲಿಕ್ ಅವೇರ್ನೆಸ್ ಇರಬೇಕು ಅಂತ ಹೇಳಿ ಜ್ಯೋತಿಷ್ಯ ಮಾಡ್ತಾ ಇರೋದು. ಪಬ್ಲಿಕ್ ಅವೇರ್ನೆಸ್ ಇಲ್ಲ. ಆ ಕಡೆ ಉಳ್ಕಲ್ ನಟರಾಜ್ ಅವರು ಮೂಢನಂಬಿಕೆನ ತೆಗಿತಾ ಇದ್ದಾರೆ, ಈ ಕಡೆ ನಾನು ಬಂದು ಜ್ಯೋತಿಷ್ಯದಲ್ಲಿರ್ತಕ್ಕಂಥ ಮೂಢನಂಬಿಕೆನ ತೆಗಿತಾ ಇದ್ದೀನಿ. ಓಕೆ ಗುರುಗಳೇ, ಮಾತನಾಡ್ತಾ ಹೋಗೋಣ. ಕಾಲ್ ರೆಡಿ ಇದ್ದಾರೆ. ನಮಸ್ತೆ ಸರ್, ಹೇಳಿ ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಕೇಳ್ತಾ ಇದೆ ಮೇಡಮ್. ಮೇಡಮ್ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಾಗೆ ನಿಮ್ಮ ಹೆಸರು? ರಾಯಚೂರಿಂದ. ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡಿ ಸರ್. 10/7/2006. ಓಕೆ, ಸಮಯ? ಮಧ್ಯಾಹ್ನ 1:55. 1:55. ಹುಟ್ಟಿದ ಊರು ಸರ್? ರಾಯಚೂರು. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಳಿ. ಗುರುಜಿ ನಮಸ್ಕಾರ. ನಮ್ಮ ಮಗನ ಬಗ್ಗೆ ಮನೋಜ್ ಕುಮಾರ್ ಅಂತ ಹೇಳಿ. ವೆರಿ ಗುಡ್. ಧನುರ್ರಾಶಿ, ಪೂರ್ವಾಷಾಢ ನಕ್ಷತ್ರ. ಸೂರ್ಯದಶ ಪ್ರಾರಂಭವಾಗುತ್ತೆ 26 ನಂತರ. ಶುಕ್ರ ಮುಗಿಯುತ್ತೆ. ಸೂರ್ಯದಶ ಪ್ರಾರಂಭವಾಗಿದೆ 12/9 ತುಂಬ ಚೆನ್ನಾಗಿದೆ ಎಜುಕೇಷನ್ ಕಾಂಬಿನೇಷನಲ್ಲಿ. ಈಗ ಸದ್ಯಕ್ಕೆ ಸೈನ್ಸ್ ಏನಾದ್ರು ತಗೊಂಡು ಸ್ಟಾರ್ಟ್ ಮಾಡಿದ್ದಾರೆ? ಏನಾದ್ರು ಯಾವ ಲೈನ್ ಹೋಗಿದ್ದಾರೆ? ಈಗ ಅವರು 10th ಫೇಲ್ ಆಗಿದ್ದಾರೆ ಗುರುಜಿ. 19ನೇ ವಯಸ್ಸು, 10th ಫೇಲ್ ಆಗಿ 6 ವರ್ಷ ಆಗಿದೆ. 2 ವರ್ಷ ಆಗಿದೆ ಗುರುಜಿ. ಅದೇನು 5 ಸತಿ ಬರದ್ರಾ 10th? ಒಂದ್ಸಲ ಹೋದ್ಸಲ 2 ಸಲ ಬರ್ದಿದ್ದಾರೆ ಗುರುಜಿ. ಆಮೇಲೆ ಮತ್ತೆ ಈಗ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಗುರುಜಿ. ಬಿಸ್ನೆಸ್ ಅಂತೂ ಬೇಡ, ಓದೋದೇ ಚೆನ್ನಾಗಿದೆ. 9ನೇ ಮನೆ ಬಂದಿದೆ, ಮಧ್ಯದಲ್ಲಿ 12 ಬಂದಿರೋದ್ರಿಂದ ಏನು ಟೆನ್ಷನ್ ಇಲ್ಲ. ಸ್ವಲ್ಪ ಒಂದು ಕೋಲ್ ತಗೊಂಡು ಬಾರಿಸಿದ್ರೆ ರ್ಯಾಂಕ್ ತೆಗಿತಾನೆ ಅಂತ ಹುಡುಗ. ಇದು ಕಾಂಬಿನೇಷನ್ ನಾನು ಬರ್ಕೊಡ್ತೀನಿ. ಬುದ್ಧಿವಂತನ ಜಾತಕನೂ ನೋಡ್ಬೋದು. ವ್ಯಸನಗಳಿಗೆ ಒಳಗಾಗಿರ್ತಾರೆ. ಕೆಲವ್ರಿಗೆ ಪ್ರೊಫೆಸರೇ ಬಂದು 10th ಅವ್ರಿಗೆ ಹೇಳ್ಕೊಟ್ರು ಫೇಲ್ ಆಗ್ತಾನೆ. ಯಾಕಂದ್ರೆ ಇದು ತಲೆ ಕೆಪಾಸಿಟಿ ಇದೆಯಲ್ಲ, ಅದನ್ನ ನೋಡ್ತೀವಿ ಇಲ್ಲಿ. ಕೆಪಾಸಿಟಿ ಚೆನ್ನಾಗಿದೆ, ಅವನಿಗೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿಟ್ರೆ ಇದು ಮೆಡಿಕಲ್ ಓದ್ತಕ್ಕಂಥ ಕಾಂಬಿನೇಷನ್. ಯಾಕಂದ್ರೆ ಮುಂದೆ ಸೂರ್ಯ ಆದಮೇಲೆ ಚಂದ್ರ ಅದ್ಭುತವಾಗಿದೆ. ಸ್ವಲ್ಪ ಏನಾಗ್ಬಿಡುತ್ತೆ, ಮನಸ್ಸು ಚಂಚಲ. ಮನಸ್ಸು ಬೇರೆ, ಗ್ರಹಗಳ ಗತಿಗಳು ಕೊಡ್ತಾ ಇರ್ತಕ್ಕಂಥ ವಿಚಾರಗಳು ಬೇರೆ. ನಾನು ನಿಮಗೆ ಸ್ಟ್ರಿಕ್ಟಾಗಿ ಇಡೋಕ್ಕೆ ಸಜೆಸ್ಟ್ ಮಾಡ್ತೀನಿ. ಯಾವಾಗ 12 ಅಂತ ಬರುತ್ತೋ, ಆ ಕಡೆ ಈ ಕಡೆ 9 ಬಂದಿದೆಯೋ, ಇಟ್ ಈಸ್ ಎ ವೆರಿ ಗುಡ್ ಹಾರೋಸ್ಕೋಪ್. ಪ್ರೊವೈಡೆಡ್ ಸ್ಟ್ರಿಕ್ಟಾಗಿರಬೇಕು. ಅವನು ಓದಿಲ್ಲ, ಮಾಡಿಲ್ಲ, 2 ಸತಿ ಮಾಡಿದ್ದಾನೆ ಅಂದರೆ ನೀವು ಹಾಸ್ಟೆಲ್ಗೆ ಹಾಕ್ಬೇಕು, ಅದು ಹಾಕ್ಬೇಕು, ಇದು ಹಾಕ್ಬೇಕು, ನೀವು ಮಾಡಲೇಬೇಕಾಗತ್ತೆ. ಅದು ಮಾಡಿದ್ರೆ ಉದ್ಧಾರ ಆಗ್ತಾನೆ. ಬಿಸ್ನೆಸ್ ಏನಾದ್ರು ಮಾಡಿದ್ರೆ, ನಿಮ್ದೇನಾದ್ರು ಬಿಸ್ನೆಸ್ ಇದ್ದರೆ ಪಕ್ಕದಲ್ಲಿ ಕೂರಿಸ್ಕೊಂಡು ಗಾಡಿ ತಳ್ಳಿ. ಒಳ್ಳೇದಾಗಲಿ.
ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ಜ್ಯೋತಿಷ್ಯ ಬಗ್ಗೆ ನೀವು ಹೇಳ್ತಾ ಇದ್ರಿ, ಹೇಗೆ ಕಲ್ತ್ರೆ ಎಷ್ಟು ಒಳಿತು, ಹೇಗೆ ಪರಿಹಾರ ಕಂಡುಕೊಳ್ಬೋದು ಅಂತ ಮುಂದುವರ್ಸೋದಾದ್ರೆ ಗುರುಗಳೇ. ಈಗ ಜ್ಯೋತಿಷ್ಯವನ್ನು ನಾವು ಕಲಿತಾಗ ಕಾಂಬಿನೇಷನ್ ತಿಳ್ಕೊಳ್ತೀವಿ. ಅದರಲ್ಲಿ ಗುಡ್ ಕಾಂಬಿನೇಷನ್, ಬ್ಯಾಡ್ ಕಾಂಬಿನೇಷನ್ ಬರ್ತದೆ. ಈಗ ಆ ಕಾಂಬಿನೇಷನಲ್ಲಿ 9 ಬಂದರೆ ಚೆನ್ನಾಗೇ ಓದ್ತಾನೆ, 12 ಓದೋ ಹುಡುಗ ವ್ಯಸನಗಳಿಗೆ ಹೋಗಿರ್ತಾನೆ ಅಷ್ಟೇ, ಅವನು ಅಲ್ಲಿಂದ ಎಳ್ಕೊಂಬರ್ಬೇಕು. ಕೆಲವ್ರಿಗೆ ಎಲ್ಲ ಒಳ್ಳೆಯವನೇ ಇರ್ತಾನೆ, ಎಲ್ಲ ಕಾಂಬಿನೇಷನ್ ಚೆನ್ನಾಗಿರ್ತಾರೆ, ಬಟ್ ಸುಮ್ಮನೆ ಮನೇಲಿ ಏನು ಓದಿದ್ರು ತಲೆಗೆ ಹತ್ತಲ್ಲ. ಎಷ್ಟು 10 ಸತಿ ಬರೋದು ತಲೆಗೆ ಹತ್ತಲ್ಲ, 20 ಸತಿ ಅವ್ನು ನೀಟಾಗೇ ಇರ್ತಾನೆ. ಅದು ಬ್ರೈನ್ ಕೆಪಾಸಿಟಿ ತೋರಿಸುತ್ತೆ. ಅಸ್ಟ್ರಾಲಜಿ ಶೋಸ್ ಅಸ್ ಬ್ರೈನ್ ಕೆಪಾಸಿಟಿ. ಆ ಬ್ರೈನ್ ಕೆಪಾಸಿಟಿನ ನಾವು ತಿಳ್ಕೊಬೇಕು, ನೋಡಬೇಕು ಅಂತಂದರೆ ಡೆಫಿನೆಟ್ಲಿ ನಮಗೆ ಜ್ಯೋತಿಷ್ಯ ಕಲ್ತಾಗ್ಲೇ ನಮಗೆ ಅದು ತಿಳ್ಕೊಳ್ಳೋದು. ಬರೀ ಎಜುಕೇಷನ್ ಒಂದೇ ಮಾತಾಡ್ತಾ ಇಲ್ಲ ಇವತ್ತು. ಯಾಕೆ ಕಲಿಬೇಕು ಅಂತ ವಿಚಾರದಲ್ಲಿ ಇವತ್ತು ನಾವು ಬಿಸ್ನೆಸ್ ಮಾಡಬೇಕು ಅಂತಂದ್ರೂ ಇವಾಗ ಬಿಸ್ನೆಸ್ ಮಾಡ್ಬೋದು ಅಂತ ತಲೆಗೆ ಹೊರಟೋಯ್ತು. ಏನೋ ಈಗ ಅವ್ರು ಕಾಲ್ ಮಾಡಿರೋರು ಏನೋ ಒಂದು ಕ್ಯಾಲ್ಕುಲೇಷನ್ ಹೇಳ್ತಾ ಇದ್ದೆ ನಾನು. ಹೌದು, 250%ಗೆ 250 ರೂಪಾಯಿಗೆ 25% ಎಷ್ಟು ಅಂತ ಕೇಳಿದ ತಕ್ಷಣ ಟಕ್ ಅಂತ ಹೇಳಿದ್ರೆ ಅವ್ನು ಬಿಸ್ನೆಸ್ ಮ್ಯಾನ್. ಹೌದು, ಅವ್ನು ಹೇಳ್ಬೇಕೀಗ. ಈಗ ಯಾರು ಟಿ ವಿ ಮಾತಾಡಿದ್ರೆ ರಾಯಚೂರವರು 250 ರೂಪಾಯಿಗೆ 25% ಎಷ್ಟು ಅಂತ ಕೇಳ್ಬೇಕು ಟಕ್ ಅಂತ. ಬಿಸ್ನೆಸ್ ಅಂದರೆ ಕ್ಯಾಲ್ಕುಲೇಷನ್ನು, ಪರ್ಸೆಂಟೇಜ್ ಗೊತ್ತಿರಬೇಕು. ನಾನು 100 ರೂಪಾಯಿ ಹಾಕಿದ್ರೆ ಎಷ್ಟು ರೂಪಾಯಿ ಬರುತ್ತೆ, ಎಷ್ಟು ಖರ್ಚು ಹೋಗುತ್ತೆ, ಎಷ್ಟು ಉಳಿಯುತ್ತೆ, ಆಮೇಲೆ ಅದ್ರ ಜೊತೆಗೆ ಈ ಪ್ರಾಡಕ್ಟ್ ತೊಗೊಳಕ್ಕೆ ಜನ ಬರ್ತಾರ ಅಂತ ಲೆಕ್ಕ ಹಾಕಿಟ್ಬಿಟ್ರೆ ಬರಲ್ಲ ಬಿಸ್ನೆಸ್ಸು. 100 ರೂಪಾಯಿ ಹಾಕಿದ್ರೆ ನಂಗೆ 200 ರೂಪಾಯಿ ಸಿಗುತ್ತೆ ಅಂತಲ್ಲ, ಬಂದು ತಗೊಂಡೋಗೋರು ಇರಬೇಕಲ್ಲಪ್ಪ ರಾಜಾ. ಹೌದು. ಸೊ ಎಲ್ಲ ಕೆಪಾಸಿಟಿಯಿಂದ ಸುಮ್ಮನೆ ಜೀವನದಲ್ಲಿ ಬಿಸ್ನೆಸ್ ಅಷ್ಟು ಈಸಿ ಅಲ್ಲ, ಬಿಸ್ನೆಸ್ ಅಷ್ಟು ಕಷ್ಟ ಮತ್ತೊಂದಿಲ್ಲ. ಜಾಬ್ ತುಂಬ ಈಸಿ ರೀ, ಜಾಬಲ್ಲಿ ಟೆನ್ಷನ್ ಇರ್ತವೆ. ಇವತ್ತು ಇದು ಬಿಟ್ಟರೆ ಇನ್ನೊಂದು ಸಿಗ್ತದೆ ಜಾಬು. ನಾನು ಡೆಲ್ಲಿಗೆ ಹೋಗೋಕ್ಕೂ ರೆಡಿ ಇದ್ದೀನಿ, ಚಂಡೀಗಢಗೆ ಹೋಗೋಕ್ಕೂ ರೆಡಿ ಇದ್ದೀನಿ, ಮುಂಬೈಗೆ ಹೋಗೋಕ್ಕೂ ರೆಡಿ ಇದ್ದೀನಿ ಅಂದರೆ ಉದ್ಯೋಗ ಎಲ್ಲಿ ಬೇಕಾದ್ರೂ ಸಿಗುತ್ತೆ. ಬಿಸ್ನೆಸ್ ನಾನು ಮುಂಬೈಲಿ ಮಾಡ್ತೀನಿ ಅಂತ ಯೋಚನೆ ಮಾಡಿ ಆಗುತ್ತಾ? ಇಲ್ಲೇ ಸರಿಯಾಗಿ ಸೆಟಪ್ ಮಾಡಿ ಬಿಸ್ನೆಸ್ ಮುಂಬೈಲಿ ಮಾಡ್ತಾರಾ? ಈ ರೀತಿಯಾಗಿರ್ತಕ್ಕಂಥದ್ದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸರಿಯಾಗಿರ್ತಕ್ಕಂಥ ಮಾರ್ಗದರ್ಶನ ನಾವು ನೋಡಿ ಕರೆಕ್ಟಾಗಿ ಕಲಿಬೋದು, ಅದರಲ್ಲಿ ಯಾವುದೇ ಸಂಶಯವಿರಲ್ಲ. ಓಕೆ ಗುರುಗಳೇ, ಬಹಳಷ್ಟು ಮಾಹಿತಿ ನೀಡಿದ್ರಿ. ಜ್ಯೋತಿಷ್ಯ ಯಾಕೆ ಕಲಿಬೇಕು, ಹಾಗೆ ಅದರಿಂದ ಪರಿಹಾರ ನಾವು ಹೇಗೆ ಕಂಡುಕೊಳ್ಬಹುದು ಅಂತ ಹೇಳ್ಬಿಟ್ಟು ಧನ್ಯವಾದಗಳು ಗುರುಜಿ. ಸರ್ವೇ ಜನ ಸುಖಿನೋ ಭವಂತು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ನೀವು ಜ್ಯೋತಿಷ್ಯ ಕಲಿಯುವ ಆಸಕ್ತಿ ಇದ್ದರೆ ಇದೇ ಫೆಬ್ರವರಿ 10ರಿಂದ 111ನೇ ಬ್ಯಾಚ್ ಗುರುಗಳ ನೇತೃತ್ವದಲ್ಲಿ ಆರಂಭವಾಗ್ತಾ ಇದೆ. ನಿಮಗೆ ಜ್ಯೋತಿಷ್ಯ ಕಲಿಯುವ ಇಂಟ್ರೆಸ್ಟ್ ಇದ್ದರೆ ನೀವು ನೋಂದಣಿ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.